ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆ ಅರ್ಧಕ್ಕರ್ಧ ಕರುನಾಡನ್ನ ಕಂಗಾಲಾಗಿಸಿದೆ. ದೀಪಾವಳಿಯ ಖುಷಿಯಲ್ಲಿದ್ದವರಿಗೆ ಮಳೆರಾಯ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾನೆ. ವರ್ಣಾರ್ಭಟದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಭಗವಂತನ ಆಟ ಬಲ್ಲವರ್ಯಾರು ಅಂತಾರಲ್ಲ, ಈ ಮಾತು ನಿಜ ಬಿಡಿ. ಯಾಕಂದ್ರೆ ವರುಣದೇವನ ಆಟವನ್ನ ಯಾರ ಕೈಯಿಂದಲೂ ಅರ್ಥ ಮಾಡಿಕೊಳ್ಳೋದಕ್ಕಾಗ್ತಿಲ್ಲ. ಹಿಂದೆಲ್ಲ ಮಳೆಯಾಗ್ಲಿ ಅಂತ ಕತ್ತೆ ಕೋಳಿಗೆಲ್ಲ ಮದುವೆ ಮಾಡಿಸ್ತಿದ್ರು, ಊರೂರಲ್ಲೂ ಹರಕೆ ಹೊರತಿದ್ರು. ಆದ್ರೆ ಈ ಬಾರಿ ಮಳೆ ನಿಂತ್ರೆ ಸಾಕಪ್ಪ ಅಂತ ಹರಕೆ ಹೊರವಂತಾಗಿದೆ. ಮುಂಗಾರು ಮುಗಿದು ಹಿಂಗಾರು ಬರ್ತಿದ್ರು, ಮಳೆ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ತುಂಬಿ ತುಳುಕ್ತಿರೋ ಕೆರೆ ಕಟ್ಟೆಗಳು ರೈತರ ಬದುಕಿನ ಮೇಲೆ ತಣ್ಣೀರ ಬಟ್ಟೆ ಇಳಿತಿದೆ. ದೀಪಾವಳಿ ಹಬ್ಬಕ್ಕೆ ಖುಷಿಯಲ್ಲಿರಬೇಕಿದ್ದ ಜನ ಕಣ್ಣೀರಿಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಕೋಲಾರ, ವಿಜಯಪುರ, ಮಂಡ್ಯ ಸೇರಿದಂತೆ ಅರ್ಧಕ್ಕರ್ಧ ರಾಜ್ಯದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ಮೊದಲೇ ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಕಣ್ಣೀರಾಗ್ತಿದ್ದಾರೆ. ಇಂಥ ಹೊತ್ತಲ್ಲೇ ಈಗ ವರುಣದೇವ ಕೂಡ ಚೆಲ್ಲಾಟವಾಡ್ತಿದ್ದಾನೆ. ಬೆಳೆದ ಫಸಲು ಕೈ ಸೇರುತ್ತೆ ಅಂತ ಕಾಯ್ತಿದ್ದವರಿಗೆ ಮಳೆರಾಯ ತಣ್ಣೀರ ಬರೆ ಇಳಿದಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ರಾತ್ರಿ ಇಡೀ ಸುರಿದ ಮಳೆಗೆ ಟೊಮ್ಯಾಟೊ ಬೆಳೆ ಕೊಳೆಯೋದಕ್ಕೆ ಶುರುವಾಗಿದ್ದು ದೀಪಾವಳಿ ಹಬ್ಬದಲ್ಲೂ ನೆಮ್ಮದಿ ಇಲ್ಲದಂತಾಗಿದೆ. ಮಂಡ್ಯದಲ್ಲೂ ಮಳೆರಾಯ ಅಬ್ಬರಿಸ್ತಿದ್ದು ಜನ ಸಾಕಪ್ಪ ಸಾಕು ಅಂತ ಬೇಡ್ಕೊಳ್ತಿದ್ದಾರೆ. ಮಳೆ ಜೊತೆ ಗಾಳಿಯೂ ಅಬ್ಬರಿಸ್ತಿದ್ದು ಸಿಕ್ಕಿದ್ದೆಲ್ಲವೂ ಸರ್ವನಾಶವಾಗ್ತಿದೆ. ಕೆಆರ್ಪೇಟೆಯಲ್ಲಿ ಭಾರೀ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಪೀಸ್ ಪೀಸ್ ಆಗಿದ್ದು ಗೃಹ ಪ್ರವೇಶ ಮಾಡುವುದಕ್ಕೆ ತಯಾರಿ ಮಾಡಿಕೊಳ್ತಿದ್ದವರಿಗೆ ಬರ ಸಿಡಿಲು ಬಡಿದಂತಾಗಿದೆ. ತುಮಕೂರಲ್ಲೂ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದಾರೆ. ಧಾರಾಕಾರವಾಗಿ ಸುರಿದ ಮಳೆಗೆ ರಸ್ತೆ ಯಾವುದು, ಕೆರೆ ಯಾವುದು ಒಂದು ಗೊತ್ತಾಗ್ತಿಲ್ಲ. ಹೀಗಾಗಿ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚಾರ ಮಾಡ್ತಿದ್ದು ಎಲ್ಲೆಂದರಲ್ಲಿ ಮಂಡಿಯತ್ತರಕ್ಕೆ ನೀರು ನಿಂತಿದೆ. ಇನ್ನು ತೋಟಸಾಗರದ ತೊರೆ ದಾಟುವ ವೇಳೆ ಕಾರೊಂದು ಕೊಚ್ಚಿ ಹೋಗಿದ್ದು ಚಾಲಕ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. ಕೋಲಾರ ಜಿಲ್ಲೆಯಲ್ಲೂ ಕೂಡ ಅತಿವೃಷ್ಟಿ ಅವಾಂತರ ಸೃಷ್ಟಿಯಾಗಿದೆ. ಶ್ರೀನಿವಾಸಪುರ ತಗ್ಗು ಪ್ರದೇಶಗಳಲ್ಲಿರೋ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಹಬ್ಬದ ಹೊತ್ತಲ್ಲೂ ಜನ ಪರದಾಡ್ತಿದ್ದಾರೆ. ಎಡಬಿಡದೆ ಹೊಡೆದ ಮಳೆ ರೈತರ ಬದುಕನ್ನ ನುಚ್ಚು ನೂರು ಮಾಡಿದೆ. ಬದನೆಕಾಯಿ ಬೆಳೆ ಮಣ್ಣು ಪಾಲಾಗಿದ್ದು ಲಕ್ಷ ಲಕ್ಷ ಖರ್ಚು ಮಾಡಿದವರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಚಿತ್ರದುರ್ಗದಲ್ಲೂ ವರುಣದೇವನ ರೌದ್ರಾವತಾರ ಜೋರಾಗಿದೆ. ಹಿರಿಯೂರು ತಾಲೂಕಿನ ವಾಣಿವಿಲಾಸ ಸಾಗರ ತುಂಬಿ ತುಳುಕ್ತಿದ್ದು ಈ ವರ್ಷವೇ 4ನೇ ಬಾರಿ ಭರ್ತಿಯಾಗಿದೆ. ಚಿಕ್ಕಮಗಳೂರಲ್ಲೂ ಅಬ್ಬರಿಸ್ತಾ ಇರೋ ಮಳೆರಾಯ ಸಾವು ನೋವನ್ನ ಹೊತ್ತು ತರುತ್ತಿದ್ದಾನೆ. ಎಮ್ಮೆ ಮೇಯಿಸಲು ಹೋದ ದೇವಗೊಂಡನಹಳ್ಳಿಯ ರೈತ ಲಕ್ಷ್ಮಣ್ ಹಳ್ಳ ದಾಟಲು ಹೋಗಿ ಸಾವನ್ನಪ್ಪಿದ್ದಾನೆ. ದುರಂತ ಅಂದ್ರೆ ಹಿರಿಯ ಜೀವ ಹಳ್ಳಕ್ಕೆ ಬಿದ್ದಿರೋದು ಗೊತ್ತಿರದೆ ಕುಟುಂಬಸ್ಥರು ಇಡೀ ಊರು ಹುಡುಕಾಡಿದ್ರೂ ಕೊನೆಗೆ ಹೆಣ ಮೇಲೆ ಇಳ್ತಿದ್ದಂತೆ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಹೊರ ತೆಗೆದಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲೂ ನಿರಂತರ ಮಳೆಯಾಗ್ತಿದೆ. ವರುಣನ ಹೊಡೆತಕ್ಕೆ ಹೂವಿನ ಬೆಳೆ, ಕಬ್ಬು, ಬಾಳೆ ಸರ್ವನಾಶವಾಗಿದೆ. ಇನ್ನು ಮಹಾಮಳೆಯ ಮಧ್ಯೆಯೇ ಅಳಿದುಳಿದ ಸೇವಂತಿಗೆ, ಚೆಂಡು ಹೂ ಬೆಳೆದ ರೈತರಿಗೆ ಬೆಲೆಯ ಹೊಡೆತ ನರಕ ತೋರಿಸ್ತಿದೆ. ಹಬ್ಬಕ್ಕೆ ಅಂತ ಹೂವು ತಂದ್ರೆ ಕೇಳೋರೇ ದಿಕ್ಕಿಲ್ಲದಂತಾಗಿದೆ. ಒಟ್ನಲ್ಲಿ ಮಳೆಗಾಲ ಮುಗಿಯೋದಕ್ಕೆ ಬಂದರೂ ಮಳೆ ಮಾತ್ರ ನಿಲ್ತಿಲ್ಲ. ವರುಣನ ಹೊಡೆತಕ್ಕೆ ಕರುನಾಡು ಕಂಗಾಲಾಗ್ತಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.